ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಮಧ್ಯಪ್ರಾಚ್ಯ ಮಹಾಯುದ್ಧ ಆರಂಭವಾಗಿ ಬರೋಬ್ಬರಿ 30 ದಿನ. ಇರಾನ್ ಕೂಡ ತಣ್ಣಗಾಗ್ತಾ ಇಲ್ಲ. ಅಮೆರಿಕ ಇಸ್ರೇಲ್ ಪಡೆ ತಾಳ್ಮೆ ವಹಿಸ್ತಾ ಇಲ್ಲ. ತಮ್ಮಲ್ಲಿರೋ ವಿನಾಶಕಾರಿ ಅಸ್ತ್ರಗಳನ್ನ ಪರಸ್ಪರ ಹಾರಿಸ್ತಾ ಇದ್ದು ಇಡೀ ಮನುಕುಲವನ್ನೇ ಆತಂಕಕ್ಕೀಡು ಮಾಡಿದೆ. ಮೊದಲು ಇಸ್ರೇಲ್ ಮತ್ತು ಅಮೆರಿಕ ಸೇನೆ ಇರಾನ್ನ ಸೇನಾ ನೆಲೆಗಳು, ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದು, ಆದ್ರೆ ಈಗ ನಾಗರಿಕ ಮೂಲ ಸೌಕರ್ಯಗಳು, ಶಿಕ್ಷಣ ಸಂಸ್ಥೆಗಳು, ನೀರಿನ ಸಂಸ್ಕರಣಾ ಘಟಕದ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇರಾನ್ನ ಖಜೆಸ್ತಾನ್ ಪ್ರಾಂತ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಮೇಲೆ ಮಿಸೈಲ್ಗಳ ಸುರಿಮಳೆಗೈದಿದೆ. ಅಲ್ಲದೆ ಟೆಹರಾನ್ನಲ್ಲಿ ತಬ್ರೀಜ್, ಶಿಯಾಜ್ ನಗರಗಳಲ್ಲಿನ ವಿವಿಗಳ ಮೇಲೆ ಭಾರಿ ತೀವ್ರತೆಯ ಮಿಸೈಲ್ಗಳನ್ನು ಉಡಾಯಿಸಿದೆ. ಈ ವೇಳೆ ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಇರಾನ್ನಲ್ಲಿ ಐಆರ್ಜಿಸಿ ಸಂಬಂಧಿತ ಮೂಲ ಸೌಕರ್ಯಗಳನ್ನೇ ಇಸ್ರೇಲ್ ಮತ್ತು ಅಮೆರಿಕ ಹುಡುಕಿ ದಾಳಿ ಮಾಡ್ತಾ ಇದೆ. ಟೆಹರಾನ್ನ ಐಆರ್ಜಿಸಿಗೆ ಸಂಬಂಧಿಸಿದ ಕಂಪನಿಯಾದ ಕಲಾ ಕಂಪನಿಯ ಪ್ರಧಾನ ಕಚೇರಿಯನ್ನ ನಾಶಪಡಿಸಲಾಗಿದೆ. ಅಲ್ಲದೆ ಡಜನ್ ಗಟ್ಟಲೆ ಯುದ್ಧ ಸಲಕರಣೆಗಳ ಸಂಗ್ರಹಗಾರ, ತಯಾರಿಕಾ ಕೇಂದ್ರ, ತಾತ್ಕಾಲಿಕ ಕಮಾಂಡ್ ಸೆಂಟರ್ಗಳನ್ನು ಧ್ವಂಸಗೊಳಿಸಿದೆ. ಜೊತೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉತ್ಪಾದನೆ ಮತ್ತು ಸಂಗ್ರಹ ಕೇಂದ್ರಗಳು, ವೈಮಾನಿಕ ರಕ್ಷಣಾ ವ್ಯವಸ್ಥೆಗಳು ಮತ್ತು ವೀಕ್ಷಣಾ ಪೋಸ್ಟ್ಗಳ ಮೇಲೆ ದಾಳಿ ನಡೆಸಿದೆ. ಇದು ಟೆಹರಾನ್ನ ಮಿಲಿಟರಿ ಕೈಗಾರಿಕಾ ಜಾಲಕ್ಕೆ ಮತ್ತೊಂದು ಹೊಡೆತವಾಗಿದೆ. ಇನ್ನು ಸೌದಿ ವಾಯುನೆಲೆಯಲ್ಲಿ ಸುಮಾರು 6,000 ಕೋಟಿ ಮೌಲ್ಯದ ಅಮೆರಿಕ ಬೇಹುಗಾರಿಕಾ ವಿಮಾನವನ್ನ ಸ್ಫೋಟಿಸಿದ್ದೀವಿ ಅಂತ ಐಆರ್ಜಿಸಿ ಹೇಳಿಕೊಂಡಿದೆ. ಅಲ್ಲದೆ ಸೌದಿಯ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆ ಬಳಿ ಅವಶೇಷಗಳ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಐಆರ್ಜಿಸಿ ಕೊಲ್ಲಿ ದೇಶಗಳ ಯುದ್ಧಕ್ಕೆ ಹೌತಿ ಉಗ್ರರ ಎಂಟ್ರಿಯಿಂದಾಗಿ ಉದ್ವಿಗ್ನತೆ ಹೆಚ್ಚಾಗಿದೆ. ಹೌತಿ ಪಡೆ ಎಂಟ್ರಿಯಿಂದ ಸುಯೇಜ್ ಕಾಲುವೆ ಬಂದ್ ಭೀತಿ ಎದುರಾಗಿದೆ. ಒಂದು ವೇಳೆ ಈ ಜಲಸಂಧಿ ಬಂದ್ ಆದ್ರೆ ವಿಶ್ವದ 10% ಕಡಲ ವ್ಯಾಪಾರಕ್ಕೆ ಪೆಟ್ಟು ಬೀಳಲಿದ್ದು, ವಿಶ್ವದ 35% ಕಂಟೈನರ್ ಸಂಚಾರಕ್ಕೆ ಕುತ್ತು ಎದುರಾಗಲಿದೆ. ಅಷ್ಟೇ ಅಲ್ಲ, ಯುರೋಪ್ ಜಲ ಸಂಪರ್ಕವೇ ಬಂದ್ ಆಗಲಿದೆ. ಇದೆಲ್ಲದರ ಮಧ್ಯೆ ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 3,461 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಮಾನವ ಹಕ್ಕುಗಳ ಆಯೋಗ ವರದಿ ಮಾಡಿದೆ. ಈ ಮಧ್ಯೆ ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆಯನ್ನೇನೋ ಸೂಚಿಸಿದೆ. ಇದಕ್ಕಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸೌದಿ ಅರೇಬಿಯಾ, ಈಜಿಪ್ಟ್, ಟರ್ಕಿ ನಾಯಕರು ಪ್ರತಿಕ್ರಿಯೆಯನ್ನು ಆರಂಭಿಸಿದ್ದಾರೆ. ಈ ಮಧ್ಯೆ ಇರಾಕ್ಗೆ ಅಮೆರಿಕ ಭೂಸೇನೆ ನುಗ್ಗಿಸಲು ಅಮೆರಿಕ ತಯಾರಿ ಮಾಡ್ತಾ ಇದೆ. ಇದರಿಂದ ಕೆರಳಿರೋ ಇರಾನ್, ಅಮೆರಿಕ ತನ್ನ ಭೂಸೇನಾ ಪಡೆಯನ್ನ ಇರಾನ್ಗೆ ಕಳಿಸಿದ್ರೆ ತಕ್ಕ ಶಾಸ್ತಿ ಮಾಡಲು ನಮ್ಮ ಪಡೆ ಸಿದ್ಧವಾಗಿ ಕಾಯ್ತಾ ಇದೆ. ಅಲ್ಲದೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಇನ್ನಷ್ಟು ಶಿಕ್ಷೆ ಅನುಭವಿಸಲು ಸಜ್ಜಾಗಿ ಅಂತ ಇರಾನ್ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಗರ್ ಖಲೀಫಾಫ್ ಎಚ್ಚರಿಸಿದ್ದಾರೆ. ಅಲ್ಲದೆ ಸಂಧಾನ ಸಮಯದಲ್ಲೇ ಮಿನಾಬ್ನ ಶಾಲೆ ಮೇಲೆ ದಾಳಿ ಮಾಡಿ 175 ಮಕ್ಕಳ ಮಾರಣ ಹೋಮಕ್ಕೆ ಕಾರಣವಾಗಿದ್ದ 2 ಅಮೆರಿಕದ ಅಧಿಕಾರಿಗಳ ಚಿತ್ರಗಳನ್ನ ಇರಾನ್ ರಿಲೀಸ್ ಮಾಡಿದೆ. ಅಮೆರಿಕ ನೇವಿ ಕಮಾಂಡರ್ ಲಿಯಾರ್ ಟೇಟ್ ಮತ್ತು ಜೆಫ್ರಿ ಇಯಾರ್ಕ್ ಫೋಟೋಗಳನ್ನ ರಿಲೀಸ್ ಮಾಡಿ ಈ 2 ಅಪರಾಧಿಗಳನ್ನ ನೆನಪಿಡಿ ಅಂತ ಹೇಳಿದೆ. ಇನ್ನು ಯುದ್ಧದಾಹಿ ಮನಸ್ಥಿತಿಯಿಂದ ಜಗತ್ತನ್ನೇ ಕೂಪಕ್ಕೆ ತಳ್ಳಿರೋ ಟ್ರಂಪ್ ವಿರುದ್ಧ ಇಡೀ ಅಮೆರಿಕವೇ ಸಿಡಿದೆದ್ದಿದೆ. ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಅಮೆರಿಕದ ಹಲವು ನಗರಗಳಲ್ಲಿ ಪ್ರತಿಭಟನೆ ಜೋರಾಗಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಮೆರಿಕರನ್ನ ನೋ ಕಿಂಗ್ಸ್ ಹೆಸರಲ್ಲಿ ಪ್ರತಿಭಟನೆ ರ್ಯಾಲಿ ನಡೆಸ್ತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.